Dear friends, I am your friend Jagriti. For more informative videos, please subscribe to my channel and don't forget to like and share this link with others. ಸಹೋದರ ಸಹೋದರಿಯರೇ, ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಎಲ್ಲ ಸಾಲಗಳನ್ನು ಮನ್ನಾ ಮಾಡ್ತೇವೆ. ಯಾವುದೇ ಮರುಪಾವತಿ ಇರೋದಿಲ್ಲ. ನಿಮ್ಮ ಎಲ್ಲ ಕಂತುಗಳ ಬಗ್ಗೆಯಂತೂ ಮರ್ತೇ ಬಿಡಿ. ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ ನೀನು? ಅವರು ಗೆದ್ರೆ ಯಾವುದೇ ಸಾಲದ ಮರುಪಾವತಿ ಇರೋದಿಲ್ವಂತೆ. ಹಾಗಾದ್ರೆ ನಾವು ಸಾಲ ಮರುಪಾವತಿ ಮಾಡೋದನ್ನ ಈಗ್ಲೇ ನಿಲ್ಲಿಸ್ಬೇಕು. ಆದ್ರೆ ಅವ್ರು ಗೆಲ್ದೇ ಇದ್ರೆ ಏನಾಗುತ್ತೆ ಲಕ್ಷ್ಮಿ? ನಮ್ ಸಾಲಗಳ ಕತೆ ಎಲ್ಲ ಏನು? ಸಾಲಗಳೆಲ್ಲ ಮನ್ನಾ ಆಗುತ್ತೆ ಅಂತ ಅವರು ಹೇಳಿದ್ರು. ಹಣನ ಈಗ್ಲೇ ಯಾಕೆ ವ್ಯರ್ಥ ಮಾಡೋದು? ಅವ್ರನ್ನ ನಂಬೋಣ. ಅವರು ಪಾರ್ಟಿ ಲೀಡರ್, ನಿಜ ಹೇಳ್ತಿರೋ ಹಾಗೆ ಕಾಣ್ತಾರೆ. ನಿಮ್ಮಲ್ಲಿ ಕೆಲವರು ನಿಮ್ಮ ಸಾಲದ ಮರುಪಾವತಿಯನ್ನು ನಿಲ್ಲಿಸುವುದಕ್ಕೆ ಯೋಚನೆ ಮಾಡುತ್ತಿದ್ದೀರೆಂದು ಕೇಳಿದ್ದೇನೆ. ನಿಮ್ಮ ಸಾಲ ಮನ್ನಾ ಆಗಬೇಕೆಂದು ನೀವು ಬಯಸುತ್ತಿದ್ದೀರೆಂದು ನನಗೆ ತಿಳಿದಿದೆ. ನಾನು ನಿಮಗೆ ಎಚ್ಚರಿಕೆ ನೀಡಬೇಕು. ಈ ಆಶ್ವಾಸನೆಗಳು ತಪ್ಪು ದಾರಿಗೆ ಎಳೆಯುತ್ತವೆ. ಸಾಲಗಳು ಮನ್ನಾ ಆಗುತ್ತವೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಒಂದೊಮ್ಮೆ ಅವರು ಗೆದ್ರೆ ಸಾಲಗಳೆಲ್ಲ ಮನ್ನಾ ಆಗ್ತವೆ ತಾನೆ? ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸಹ ಸಾಲ ಮನ್ನಾದ ಭರವಸೆ ಇಲ್ಲ. ನಿಮ್ಮ ಸಾಲದ ಪಾವತಿಗಳನ್ನು ನೀವೀಗ ನಿಲ್ಲಿಸೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಒಮ್ಮೆ ನಿಮ್ಮ ಕ್ರೆಡಿಟ್ ಇತಿಹಾಸದ ಮೇಲೆ ಪರಿಣಾಮ ಬೀರಿದರೆ ಮುಂದೆ ನೀವು ಯಾವುದೇ ಬ್ಯಾಂಕಿನಿಂದಲೂ ಸಹ ಸಾಲ ಪಡೆಯಲು ಸಾಧ್ಯವಿಲ್ಲ. ಮುಂದೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಅಥವಾ ಮಗುವಿನ ಶಿಕ್ಷಣಕ್ಕಾಗಿ ಹಣದ ಅವಶ್ಯಕತೆ ಇದೆ ಎಂದು ಊಹಿಸಿ. ಆಗ ನಿಮ್ಮ ಕೆಟ್ಟ ಕ್ರೆಡಿಟ್ ಸ್ಕೋರ್ ಕಾರಣದಿಂದಾಗಿ ಸಾಲದ ಹಣ ಸಿಗದೇ ಹೋಗುತ್ತದೆ. ನೀವು ಈಗ ಸಾಲದ ಪಾವತಿಯನ್ನು ನಿಲ್ಲಿಸಿದರೆ ಈ ರೀತಿಯ ಅಪಾಯವನ್ನು ಎದುರಿಸುವ ಸಾಧ್ಯತೆ ಇದೆ. ಇದು ನಿಜ. ಸಾಲ ಮನ್ನಾ ಎಂದಿಗೂ ಆಗಲ್ಲ. ಮತ್ತೆ ನಾವೀಗ ಪಾವತಿಯನ್ನ ನಿಲ್ಲಿಸಿದ್ರೆ ಅಪಾಯಕ್ಕೊಳಗಾಗ್ತೀವಿ. ಹೌದು, ನಾವು ನಮ್ ಸಾಲದ ಮರುಪಾವತಿಯನ್ನ ಮುಂದುವರಿಸಲೇಬೇಕು. ಆಮೇಲೆ ದುಃಖಕ್ಕೊಳಗಾಗೋದ್ಕಿಂತ ಸುರಕ್ಷಿತವಾಗಿರೋದು ಉತ್ತಮ ಅನ್ಸುತ್ತೆ. ಸುಳ್ಳು ಭರವಸೆಗಳು ನಿಮ್ಮನ್ನು ದಾರಿ ತಪ್ಪಿಸಲು ಬಿಡಬೇಡಿ. ಸಮಯಕ್ಕೆ ಸರಿಯಾಗಿ ನಿಮ್ಮ ಸಾಲ ಮರುಪಾವತಿ ಮಾಡುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿ ರಕ್ಷಿಸಿಕೊಳ್ಳಿ. ಸಾಲ ಮನ್ನಾ ಉತ್ತೇಜನಕಾರಿಯಾಗಿ ಕಾಣಬಹುದು, ಆದರೆ ಉತ್ತಮ ಕ್ರೆಡಿಟ್ ಇತಿಹಾಸವೇ ನಿಮ್ಮ ನಿಜವಾದ ಆಸ್ತಿಯಾಗಿದೆ.